ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಡ್ರಮ್ನಲ್ಲಿ ಬೆಳೆಸಿರೋಂಥ ನಮ್ಮ ಮಾವಿನ ಮರ ನೋಡಿ, ಹೂಗಳಿಂದ ತುಂಬಿಕೊಂಡಿದೆ. ಇದರೊಳಗೆ ಸಣ್ಣ ಸಣ್ಣ ಕಾಯಿನೂ ಆಗಕ್ಕೆ ಶುರುವಾಗಿದೆ. ಹೂವತ್ತು ತುಂಬ ಜಾಸ್ತಿನೇ ಬಿಟ್ಟಿದೆ. ಹೂವಿನ ಸುತ್ತಲೂ ಎಷ್ಟು ಜೇನು ಹುಳಗಳು ಬಂದಿದ್ದಾವೆ ನೋಡಿ. ಪರಾಗಸ್ಪರ್ಶ ಅಂತೂ ಆರಾಮ್ಸೆ ಆಗುತ್ತೆ. ಒಂದಷ್ಟು ಹೂವೆಲ್ಲ ಒಣಗೋಗುತ್ತೆ. ಉಳ್ದಿರೋದ್ರಲ್ಲಿ ಎಷ್ಟು ಕಾಯಿ ಕಚ್ಚುತ್ತೆ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಸಣ್ಣ ಸಣ್ಣ ಕಾಯಿ ಅಂತೂ ಕಾಣಿಸ್ತಾ ಇದ್ದಾವೆ. ಹೂಗಳಿಗೆ ಯಾವುದೇ ಥರ ಸ್ಪ್ರೇ ಹೊಡೆದಿಲ್ಲ. 50 ಲೀಟರ್ ಡ್ರಮ್ನಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ. ಚಳಿಗಾಲ ಆರಂಭಕ್ಕೆ ಮುಂಚೆದಕ್ಕೆ ನಾನು ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟಿದ್ದೆ. ನಮ್ಮವರಂತೂ ಸುಮಾರು ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಟ್ರಿಮ್ ಮಾಡಬಾರ್ದಿತ್ತು, ನೋಡಿ ಹೂ ಬಿಟ್ಟಿಲ್ಲ ಅಂತ. ಈಗ ನೋಡಿ ಹೂಗಳಿಂದ ಹೇಗೆ ತುಂಬ್ಕೊಂಡಿದೆ ಅಂತ. ಚಳಿ ಅಂತೂ ಏನೂ ಇರಲ್ಲ, ಬಿಸಿಲು ಜಾಸ್ತಿ ಬೀಳುತ್ತೆ. ಅದರಿಂದ ರಿಪೋರ್ಟ್ ಕೆಲಸ ತುಂಬ ಬೇಗ ಮುಗಿಸ್ತಾ ಇದ್ದೀನಿ. ಮರುಗ ಗಿಡ ನನ್ನ ಹತ್ರ ಎಷ್ಟೊಂದಿತ್ತು, ಈಗ ಉಳ್ದಿರೋದು ಒಂದೇ ಪಾಟ್. ಇದ್ರ ಕಟ್ಟಿಂಗ್ ಹಾಕೊಂಡು ಸೇವ್ ಮಾಡ್ಕೋಬೇಕು. ಈ ಜಾಗದಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದಿಲ್ಲ. ಇಲ್ಲಿ ನೋಡಿ, ಮನೇಲಿ ತಯಾರಿಸಿರೋಂಥ ಗೊಬ್ಬರ. ಪಾಟ್ ಬದಲು ಒಂದಷ್ಟು ವೇಸ್ಟ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಣಗಿರೋ ಎಲೆ ಎಲ್ಲ ತುಂಬಿಸಿದ್ದೀನಿ. ಇದರೊಳಗೆ ಕಟ್ಟಿಂಗ್ಸ್ ಹಾಕ್ಬೋದು, ಗಿಡ ನೆಟ್ಬೋದು. ಡೆವಿಲ್ಸ್ ಬ್ಯಾಕ್ಬೋನ್ ಗಿಡ ತುಂಬ ಬೆಳೆದಿತ್ತು, ಅದನ್ನು ಕಟ್ ಮಾಡಿದೆ. ಸ್ವಲ್ಪ ದಿನ ಆದಮೇಲೆ ಇದ್ರ ಕಟ್ಟಿಂಗ್ ನೆಡ್ತೀನಿ. ಮಲ್ಲಿಗೆ ಗಿಡದಲ್ಲಿ ಮೊಗ್ಗೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಕೆಲವೊಂದರಲ್ಲಿ ಹೊಸ ಶೂಟ್ಸ್ ಬರ್ತಾ ಇದೆ. ದಿನಾಗಲೂ ಒಂದೆರಡು ಗಿಡನ ರೀಪಾಟ್ ಮಾಡಿದೆ. ಈಗ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ನಾನಂತೂ ಈ ಮೊಗ್ಗೆಲ್ಲ ಹೂವಾಗೋದಕ್ಕೆ 1 ವಾರ ಬೇಕು ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಬೇಗ ಹರಳುತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ನಾನಂತೂ ಪಾಟ್ನೇ ಕೆಳಗಡೆ ತಂದುಬಿಟ್ಟಿದ್ದೀನಿ. ಮತ್ತೆ ಮಾರನೇ ದಿನ ಎಲ್ಲ ಕಡೆ ಘಮ ಘಮ. ಬಾಲ್ಕನಿಲಿ ಹೋಗಿ ನೋಡಿದರೆ ಮಲ್ಲಿಗೆ ಹೂಗಳು ಎಷ್ಟೊಂದು ಅರಳಿದ್ದು. ಮಧುಕಾಮಿನಿ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರೊಳಗೆ ಎಷ್ಟೊಂದೆಲ್ಲ ಮೊಗ್ಗಿತ್ತು. ಆಮೇಲೆ ನೋಡಿದರೆ ಎಷ್ಟು ಹೂಗಳು ಹರಳಿದ್ದೋ ಗೊತ್ತಾ. ಇಡೀ ತೋಟ ಘಮ ಘಮ. ಇಂಗ್ಲೀಷ್ ಐವಿ ಗಿಡ ಸುಮಾರು ಕಟ್ಟಿಂಗ್ಸ್ ನೆಟ್ಟಿದೆ. ಅದನ್ನು ನಾನು ಹ್ಯಾಂಗಿಂಗ್ ಬ್ಯಾಸ್ಕೆಟ್ಗೆ ಶಿಫ್ಟ್ ಮಾಡಿದೆ. ಈ ಹೂವಂತೂ 1 ವಾರದಿಂದ ಹೀಗೆ ಇದೆ, ನೋಡೋಕ್ಕೆ ಪ್ಲಾಸ್ಟಿಕ್ ಹೂ ಥರ. ಹೂಗಳ ಸೀಡ್ಸ್ ಎಲ್ಲ ನೆಟ್ಟಿದ್ದೀನಿ. ಮಾರ್ನಿಂಗ್ ಗ್ಲೋರಿ ಆಗಿರ್ಬೋದು, ಶಂಖಪುಷ್ಪಿ. 1 ತಿಂಗಳಿಂದೆ ಸಕ್ಲೆಂಟ್ಸ್ ಕಟ್ಟಿಂಗ್ ನೆಟ್ಟಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದ್ದಾವೆ ಅಂತ. ಹೊಸ ಶೂಟ್ಸ್ ಎಲ್ಲ ಬರೋಕ್ಕೆ ಶುರುವಾಗಿದೆ. ಸಾಯಿಲ್ ಮಿಕ್ಸ್ಚರ್ ನೋಡಿ, ತುಂಬ ಸಿಂಪಲ್ ಆಗಿದೆ. ಇದು ಗಾರ್ಡನ್ ಸಾಯಿಲ್. ಇದರೊಳಗೆ ಸ್ವಲ್ಪ ಗೊಬ್ಬರನೂ ಮಿಕ್ಸ್ ಆಗಿರುತ್ತೆ. ಜೊತೆಗೆ ಸ್ವಲ್ಪನೇ ಕೋಕೋಪೀಟ್. ಇದು ಮಾಯಿಶ್ಚರ್ನ ಜಾಸ್ತಿ ಹೊತ್ತು ಹೋಲ್ಡ್ ಮಾಡುತ್ತೆ. ಸ್ವಲ್ಪನೇ ವುಡ್ ಆ್ಯಶ್. ಇದು ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ. ಕುರಿ ಗೊಬ್ಬರ ಮಿಕ್ಸ್ ಆಗಿರೋಂಥ ಸ್ವಲ್ಪ ಕೆಂಪು ಮಣ್ಣಿತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಊರಿಂದ ತಂದಿದ್ರು, ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ. ನನ್ನ ಹತ್ರ ಸ್ವಲ್ಪ ನೀಮ್ ಕೇಕ್ ಪೌಡರು ಇದೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವೊಂದು ಗಿಡಗಳು ರಿಪಾಟ್ ಮಾಡೋದಿಲ್ಲ, ಅದ್ರ ಪಾಟಲ್ಲಿ ಈ ಮಣ್ಣಿನ ಮಿಕ್ಸ್ಚರ್ ಹಾಕಿರ್ತೀನಿ. ಕೆಲವೊಂದು ಗಿಡಗಳಿಗಂತೂ ಒಳ್ಳೆ ಗೊಬ್ಬರ ಹಾಕಿದ್ರೇ ಅದು ಒಳ್ಳೆ ಹೂಗಳು ಕೊಡೋದು. ಒಂದಷ್ಟು ಪಾಟ್ಗಳು ಜಾಗ ಚೇಂಜ್ ಮಾಡಬೇಕು. ಈ ಗಿಡ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಕಪ್ ಆ್ಯಂಡ್ ಸಾಸರ್ ಅಂತ. ಇದನ್ನು ಟ್ರಿಮ್ ಮಾಡಿದ್ದೆ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.